ಚಾಯ್ಸ್ ಬೇಸ್ಡ್ ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಇದರದ್ದು ಪೇಪರ್ 1ರಲ್ಲಿ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನಾನು ನಿಮಗೆ ಹೇಳ್ತೀನಿ ಸೈನ್ಸ್ದಲ್ಲಿ. ಸೊ ನೋಡ್ಕೊಂಡು ಬರೋಣ ಸೈನ್ಸ್ದಲ್ಲಿ ಕೀ ಆನ್ಸರ್ ಯಾವಿದ್ದಾವೆ ಅಂತ. ಸೊ ಕೀ ಆನ್ಸರ್ಸನ್ನು ಪ್ರೊವೈಡ್ ಮಾಡಿದವರು ಮೇಘ ಅಂತ. ಸೊ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ದಲ್ಲಿನೂ ಕೂಡ ಬಂದು ಸೇರಿಕೊಳ್ಬೋದು ವಿದ್ಯಾರ್ಥಿಗಳೇ. ಸೊ ಇವತ್ತು ನಾವು ವಿಜ್ಞಾನ ವಿಷಯದಲ್ಲಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ಅದರ ಒಂದು ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ತಕ್ಕಂತೆ ಅಧ್ಯಯನದಲ್ಲಿ ಸಹಕಾರಿ ಆಗತ್ತೆ. ಸೈನ್ಸ್ ಇದೆ, ಸೊ ನೋಡ್ಕೊಂಡು ಬರೋಣ. ಫಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಯಾವುದು? ಸೊ ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಕೀ ಆನ್ಸರ್ಸ್ ಒಂದೇ ಇದ್ದಾವೆ, ತಾವುಗಳನ್ನು ನೆನಪಿಟ್ಕೊಳ್ಬೇಕು. ದ ಆನ್ಸರ್ ಈಸ್ ಏನಪ್ಪ ಅಂದ್ರೆ ರಿಯೋಸ್ಟಾಟ್ ಅಂತ ಹೇಳಿದ್ದಾರೆ. 41B ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫ್ಲೇಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸ್ತದೆ? ಸೊ A1 ಕಾಂತಕ್ಷೇತ್ರದ ದಿಕ್ಕು. ಸೊ ಇದು ಏನು ಮಾಡ್ತದಪ್ಪ ಅಂದ್ರೆ ಅದು ಸೂಚಿಸ್ತದ. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಬೋತಾಗಿ ನಾನು ಅಂಡರ್ಲೈನ್ ಮಾಡ್ತೀನಿ. ಸೊ ನೋಡ್ಕೊಳ್ರಿ. ಪ್ರಶ್ನೆ 43, ಒಬ್ಬ ವೈದ್ಯರು 0.D ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ A -2m ಮತ್ತು ನಿಮ್ನ ಮಸೂರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 44, ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಸೊನ್ನೆಗಳ ಮಧ್ಯೆ ಇರಿಸಿದಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕೇಳಿದ್ದಾರೆ. ಸೊ ಇದು ಆಪ್ಷನ್ A1 ಇಸ್ ದ ರೈಟ್ ಆನ್ಸರ್. ಸೊ ಅದು ಮಿಥ್ಯ, ನೇರ ಮತ್ತು ದೊಡ್ಡದು ಆಗಿರ್ತದೆ. 45ನೇ ಪ್ರಶ್ನೆ, ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4A ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ಗಳ ಸುರುಳಿಯ ರೋಧವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ 45 ಆಪ್ಷನ್ A 15. ಓಕೆ, ಸೊ ಇದು ರೈಟ್ ಆನ್ಸರ್ ಆಗಿತ್ತು 15th. ನೆಕ್ಸ್ಟ್ 46, ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ C ಅಪರ್ಚರ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ರೈಟ್ ಆನ್ಸರ್. 47, ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳದಿರ್ತಾರೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ 47 ಕರೆಕ್ಟ್ ಆಪ್ಷನ್ ಈಸ್ ನಂಬರ್ B, ಹೆಚ್ಚು ಉಷ್ಣವನ್ನು ಹೀರಿಕೊಳ್ಳಲು ಅಂತ ಕೇಳಿದ್ದಾರೆ. ಸೊ 47B ಇಸ್ ದ ಕರೆಕ್ಟ್ ಆಪ್ಷನ್ಸ್. 48, ವಿದ್ಯುತ್ ಜನಕದ ಕಾರ್ಯ ಏನು ಅಂತ ಕೇಳಿದ್ದಾರೆ. ಜನರೇಟರ್, ಎಲೆಕ್ಟ್ರಿಕ್ ಜನರೇಟರ್ದು. ಸೊ 48ದು ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದ. ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. 49, ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು, ಅದು ಏನನ್ನು ಅವಲಂಬಿಸಿಲ್ಲ ಅಂತ ಹೇಳಿದ್ದಾರೆ. ಸೊ ಕಾಂತೀಯ ಗುಣ ಅಂತ ಹೇಳಿದ್ದಾರೆ. ಸೊ ಅದು ಅವಲಂಬಿಸಿಲ್ಲ, ಮ್ಯಾಗ್ನೆಟಿಕ್ ನೇಚರ್. ನೆಕ್ಸ್ಟ್ 50, DC ವಿದ್ಯುತ್ ಜನಕವು ಕಾರ್ಯನಿರ್ವಹಿಸುವ ತತ್ವ ಅಂತ ಕೇಳಿದ್ದಾರೆ. 50A ಇಸ್ ದ ರೈಟ್ ಆನ್ಸರ್. ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 51, ವ್ಯಾಟ್ ಎಂಬುದು ಇದರ SI ಮಾನವಾಗಿದೆ. 51ರ ಸರಿ ಉತ್ತರ D ವಿದ್ಯುತ್ ಸಾಮರ್ಥ್ಯ, ಇಲೆಕ್ಟ್ರಿಕ್ ಪವರ್ ಅಂತಕ್ಕಂಥದ್ದು. ನೋಡೋಣ. 52 ಅಲ್ಲಿ ಕೊಟ್ಟಿರೋ ಕೋಷ್ಟಕವನ್ನು ಗಮನಿಸಿ. ಸೊ ನಿಮಗೆ ಕೇಳಿದ್ದಾರೆ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ BL ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 53, ಜೈವಿಕ ಅನಿಲದ ಒಂದು ಗುಣ ಅಂತ ಕೇಳಿದ್ದಾರೆ. 53A ಶಾಖ ದಕ್ಷತೆ ಹೆಚ್ಚು ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಹೀಟಿಂಗ್ ಕೆಪಾಸಿಟಿ ಈಸ್ ಹೈ. ಇಟ್ಸ್ ಓಕೆ, ಅದು ರೈಟ್ ಇತ್ತು. 54, ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -60 cm ಮತ್ತು -20 cm ಆದರೆ ಮಸೂರದ ವರ್ಧನೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 54C ಇಸ್ ದ ರೈಟ್ ಆಪ್ಷನ್ಸ್. +0.33 ಇಸ್ ದ ಕರೆಕ್ಟ್ ಆನ್ಸರ್. 55, ಲೋಹದ ಕಾರ್ಬೋನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ. ಸೊ 55D ಕಾಸುವಿಕೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪನ್ನು ಕೇಳಿದ್ದಾರೆ. ಸೊ 56ರಲ್ಲಿ B ಇಸ್ ದ ಕರೆಕ್ಟ್ ಆಪ್ಷನ್ಸ್. 57, X ಧಾತುವಿನ ಪರಮಾಣು ಸಂಖ್ಯೆ 11 ಮತ್ತು Y ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದರೆ ಆ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧವನ್ನು ಕೇಳಿದ್ದಾರೆ. 57 ಅಯಾನಿಕ್ ಬಂಧ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 58, ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ 58B ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ 59, ಈ ಕಾರ್ಬನ್ ಸಂಯುಕ್ತದಲ್ಲಿರತಕ್ಕಂಥ ಕ್ರಿಯಾ ಗುಂಪನ್ನು ಕೇಳಿದ್ದಾರೆ. 59th ಕ್ವಶನ್, D ಕಾರ್ಬಾಕ್ಸಿಲಿಕ್ ಆಮ್ಲ ಇಸ್ ದ ರೈಟ್ ಆನ್ಸರ್.
60. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಆ ಧಾತುವಿನ ಸಂಖ್ಯೆ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ 64 ಅಂತ ಇದೆ. ಸೊ ದಟ್ ಒನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ 61. ಸೈಕ್ಲೋಹೆಕ್ಸೇನ್ ಅಣುರಚನೆಯಲ್ಲಿರುವ ಏಕಬದ್ಧಗಳ ಸಂಖ್ಯೆ ಕೇಳಿದ್ದಾರೆ. B18 is the right answer. ನೆಕ್ಸ್ಟ್ 62 ಕ್ವಶನ್. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಏನಾಗ್ತದೆ ಅಂತ ಕೇಳಿದ್ದಾರೆ. 62C ಹೆಚ್ಚಾಗುತ್ತದೆ, ಇನ್ಕ್ರೀಸಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 63 ನೋಡೋಣ ಏನಿದೆ ಅಂತ. ಈ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಬೇಕಾಗಿದ್ದು ಮತ್ತು ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕಿತ್ತು. ಸೊ 63ದಲ್ಲಿ ಎ ಇಸ್ ದ ರೈಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್ 64. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲವನ್ನು ಕೇಳಿದ್ದಾರೆ. 64ರಲ್ಲಿ ಡಿ ಹೈಡ್ರೋಜನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. 65. ಸೊ ಈ ರಾಸಾಯನಿಕ ಕ್ರಿಯೆಗೆ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ 65 ಎ ತಟಸ್ಥೀಕರಣ ಕ್ರಿಯೆಗೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. 66 ಬೆನ್ಸಿನನ ಅನುಸೂತ್ರ ಕೇಳಿದ್ದಾರೆ 66ರಲ್ಲಿ. ಸೊ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 67ನಲ್ಲಿ ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡ್ತಕ್ಕಂಥ ಕ್ರಿಯೆಗೆ ಕೇಳಿದ್ದಾರೆ. ಸೊ 67 ಬಿ ಇಸ್ ದ ರೈಟ್ ಆನ್ಸರ್. ಬಾಷ್ಪ ವಿಸರ್ಜನೆ 68 ಇದೆ ನೋಡಿ. ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗ್ತಕ್ಕಂಥ ಸರಿಯಾದ ಮಾರ್ಗ ಕೇಳಿದ್ದಾರೆ. ಸೊ 68 ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ 69. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯಗಳ ಕ್ರಿಯೆಯನ್ನು ನಿಯಂತ್ರಿಸತಕ್ಕಂಥ ಹಾರ್ಮೋನ್ ಕೇಳಿದ್ದಾರೆ. 69 ಸಿ ಥೈರಾಕ್ಸನ್ ಇಸ್ ದ ರೈಟ್ ಆನ್ಸರ್. 70 ಈ ಕೆಳಗಿನಲ್ಲಿ ಹೊಂದಾಣಿಕೆಯಾಗದ ಜೋಡಿ ಕೇಳಿದ್ದಾರೆ. 70ಯಲ್ಲಿ ಇರ್ತಕ್ಕಂಥದ್ದು ಸರಿ ಉತ್ತರ ಆಪ್ಷನ್ ಎ ಅಡ್ರಿನಲ್ ಪಿಟ್ಯೂಟರಿ ಗ್ರಂಥಿ ಇದೆಯಲ್ಲ ಅದು ಕರೆಕ್ಟ್ ಆನ್ಸರ್. 71 ಇದೆ. 71 ಇರ್ತಕ್ಕಂಥ ಕರೆಕ್ಟ್ ಆನ್ಸರ್ ಇಸ್ ಡಿ ಅನುಮಸ್ತಿಷ್ಕ. ಸೆರೆಬ್ರಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 72 ಇದೆ. 72ದಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಬ್ಯಾಕ್ಟೀರಿಯಾ. 73 ಇದೆ. ಸೊ 73ದಲ್ಲಿ ಏನಿದೆಪ್ಪ ಅಂತಂದ್ರೆ ಕ್ವಶನ್ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗತಕ್ಕಂಥ ಹಂತಗಳು ಕೇಳಿದ್ದಾರೆ. 73 ಎ ಇಸ್ ದ ರೈಟ್ ಆಪ್ಷನ್ಸ್. 74 ಇದೆ. 74ದು ಆಪ್ಷನ್ಸ್ ಬಂದ್ಬಿಟ್ಟು ಸಿ ಇಸ್ ದ ರೈಟ್ ಆನ್ಸರ್. ಪ್ರಥಮ ಮೂಲ ಅಂತ ಇದೆಯಲ್ಲ ಅದು ರೈಟ್ ಆನ್ಸರ್ ಇತ್ತು 74. 75ಗೆ ಬಂದಾಗ ಅದರಲ್ಲಿ ಡಿ ಇದು ಕರೆಕ್ಟ್ ಆನ್ಸರ್ ಇದೆ. ದುಂಡನೆಯ ಹಳದಿ ಅಂತಕ್ಕಂಥದ್ದು ಸರಿ ಉತ್ತರ ಇದೆ. 76 ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸೋದಿಲ್ಲ ಏಕೆಂದರೆ ಅವುಗಳು ಅಂತ ಕೇಳಿದ್ದಾರೆ. 76 ಬಿ ಗಳಿಸಿದ ಗುಣಗಳು ಅಂತ ರೈಟ್ ಆನ್ಸರ್ ಅಕ್ವೈರ್ಡ್ ಟ್ರೈಟ್ಸ್. 73 ಕಾರ್ಯರೂಪಿ ಅಂಗಗಳಂತ ಕೇಳಿದ್ದಾರೆ. ಸೊ 77ರಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. 78 ವಾತಾವರಣದ ಉನ್ನತ ಸ್ತರದಲ್ಲಿರ್ತಕ್ಕಂಥ ಆಮ್ಲಜನಕ ಓಝೋನ್ ಆಗಿ ರೂಪುಗೊಳ್ಳೋದು ಇವುಗಳ ಪ್ರಭಾವದಿಂದ ಅಂತ ಕೇಳಿದರೆ. 78 ಬಿ ಇಸ್ ದ ರೈಟ್ ಆಪ್ಷನ್ಸ್. ನೆರಳಾತೀತ ಕಿರಣಗಳು ಅಲ್ಟ್ರಾ ವಯೋಲೆಂಟ್ ರೇಡಿಯೇಷನ್ಸ್. 79 ಕ್ವಶನ್. ಒಂದು ವಸ್ತು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸಬಹುದು. ಸೊ 79 ಏನು ಕರೀತಾರೆ ಮರು ಉದ್ದೇಶ ಅಂತ ಕರೀತಾರೆ, ರೀಪರ್ಪಸ್. ಓಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇದೆ ಸೈನ್ಸ್ ಅಲ್ಲಿ. ಜಲಾನಯನ ಪ್ರದೇಶದ ನಿರ್ವಹಣೆ ಅಂತ ಕೇಳಿದ್ದಾರೆ. ಸೊ ನೋಡೋಣ ಪ್ರಶ್ನೆ. ಆಯ್ಕೆಗಳು 1, 2, 3, 4ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಆಪ್ಷನ್ ಎ ಜಲಾನಯನ ಪ್ರದೇಶದ ಜನರ ಸಮುದಾಯದ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಅಂತಿತ್ತು. ಇನ್ಕ್ರೀಸಸ್ ಪ್ರೊಡಕ್ಷನ್ ಆ್ಯಂಡ್ ಇನ್ಕಮ್ ಆಫ್ ವಾಟರ್ ಸೆಡ್ ಕಮ್ಯುನಿಟಿ ಇಸ್ ದ ರೈಟ್ ಆನ್ಸರ್, ದ ವಾಟರ್ ಸೆಡ್ ಮ್ಯಾನೇಜ್ಮೆಂಟ್. ಸೊ ಇದು ಇತ್ತು ವಿದ್ಯಾರ್ಥಿಗಳೇ. ಸೊ ನಾವು ಇವತ್ತೇ ಕ್ವಶನ್ ಪೇಪರ್ ಬಂತು. ಇವತ್ತೇ ನಾವು ಸೋಷಿಯಲ್ ಸೈನ್ಸ್ ಕೀ ಆನ್ಸರ್ ಹಾಕಿದ್ದೀವಿ, ಸೈನ್ಸ್ ಕೀ ಆನ್ಸರ್ ಹಾಕಿದ್ದೀವಿ. ಹೋಪ್ ಇಲ್ಲಿರ್ತಕ್ಕಂಥ ಉತ್ತರಗಳು ಸರಿ ಇದ್ದಾವೆ. ತಾವು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಾದರೂ ತಪ್ಪಿದ್ರೆ ನಾನು ಪಿನ್ನನ್ನು ಸಹಿತನೂ ಮಾಡ್ತೀನಿ. ಸೊ ಒಂದ್ಸರಿ ನೋಡ್ಕೊಡ್ರಿ ಕ್ವಶನ್ ಪೇಪರನ್ನು. ಸೊ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನಲ್ಲಿ SS ಸೈನ್ಸ್ ಕನ್ನಡ ಹಿಂದಿಗೆ ಸಂಬಂಧಪಟ್ಟಂತೆ ಪಾಠಗಳ MCQ ಸರಣಿಗಳನ್ನು ಹಾಕ್ತಾ ಇದ್ದೀನಿ. ತಾವುಗಳು ಜಾಯಿನ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರ್ಕೊಳ್ಬೇಕು ಅಂತ ಹೇಳ್ತೀನಿ. ಸೊ ಹೋಪ್ ಇದಿತ್ತು ಕ್ವಶನ್ ಪೇಪರ್. ಸೊ ಸಿಗುವ ಮತ್ತೆ ನೆಕ್ಸ್ಟ್ ಟೈಪಲ್ಲಿ. ಓಕೆ, ಬಾಯ್. ಸೈನ್ಸ್. ಥ್ಯಾಂಕ್ ಯು.